ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ದುಡಿಯದ ಬದುಕು, ಬದುಕೆ ಎಲ್ಲ ನರಕವದು. ಜೈ ಜೈ ಭಾರತ್ ಮಾತಾ, ಜೈ 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 ಭಾರತ್ ಮಾತಾ, ಭಾರತ್ ಮಾತಾ ಕಿ बोलो भारत माता की। ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮನವಿಯನ್ನು ಕೊಡಬೇಕು. ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಪತ್ರವನ್ನು ಕೊಡೋದಕ್ಕೆ ಬಂದಿದ್ದೇವೆ. ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಹತ್ರ ಬಂದು ನಮ್ಮ ಮನವಿ ಪತ್ರಗಳನ್ನ ಸ್ವೀಕರಿಸಲಿದ್ದಾರೆ. ನಾವು ಇವತ್ತು ಕೊಡ್ತಾ ಇರ್ತಕ್ಕಂಥ ಮನವಿಗಳ ಬಗ್ಗೆ, ವಿಷಯಗಳ ಬಗ್ಗೆ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರಬಹುದು. ಬಸ್ ಪಾಸ್ಗಳ ವಿತರಣೆಯಲ್ಲಿ ವಿಳಂಬ ಆಗ್ತಾ ಇದೆ. ಬಸ್ ಪಾಸ್ಗಳನ್ನ ಬೇಗ ಕೊಡಬೇಕು. ಸ್ತ್ರೀಶಕ್ತಿ ಯೋಜನೆಯಿಂದ ಅತಿ ಹೆಚ್ಚು ಮಹಿಳೆಯರು ಓಡಾಡ್ತಾ ಇರೋದ್ರಿಂದ ಹೆಚ್ಚಳ ಮಾಡಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಬೇಕು. ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಬೇಗ ಅಪ್ಲಿಕೇಶನ್ ಸಿಗಬೇಕು. ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಬೇಕು. ರಾಜ್ಯದ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿ ಬೇರೆ ಬೇರೆ ಇರೋದ್ರಿಂದ ರಾಜ್ಯದ ವಿದ್ಯಾರ್ಥಿಗಳು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರೋದ್ರಿಂದ ವಿಶ್ವವಿದ್ಯಾಲಯಗಳ ಏಕರೂಪ ವೇಳಾಪಟ್ಟಿ ಈಗಾಗಲೇ ಮೊನ್ನೆ ಉನ್ನತ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಆ ಸುತ್ತೋಲೆಯ ಪ್ರಕಾರ ಇಡೀ ರಾಜ್ಯದಲ್ಲಿ ಏಕರೂಪ ವೇಳಾಪಟ್ಟಿಯನ್ನು ಜಾರಿ ಮಾಡುವಂತೆ ಕೂಡ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಬಂದಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಮನವಿ ಪತ್ರವನ್ನು ಕೊಟ್ಟು ನಂತರ ನಮ್ಮ ಹೋರಾಟವನ್ನು ಮುಗಿಸುವಂತ ಪ್ರಯತ್ನ ಮಾಡೋಣ. बोलो भारत माता की, बोलो भारत माता की, बोलो भारत जिंदाबाद, बोले जिंदाबाद, एबीवीपी जिंदाबाद, जिंदाबाद, बोले जिंदाबाद, एबीवीपी जिंदाबाद, बोले भारत माता की, बोले भारत माता की। ಕುದಿಯದ ರಕ್ತ ರಕ್ತವೇ ಅಲ್ಲ, ಕುದಿಯದ ರಕ್ತ ರಕ್ತವೇ ಅಲ್ಲ, ಮಿಡಿಯದ ಹೃದಯ ಹೃದಯವೇ ಅಲ್ಲ, ಮಿಡಿಯದ ಹೃದಯ ಹೃದಯವೇ ಅಲ್ಲ, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ದುಡಿಯದ ಬದುಕು. ಜೈ ಜೈ ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ ಜೈ बोलो भारत माता की, एबीवीपी जिंदाबाद, एबीवीपी जिंदाबाद, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ದುಡಿಯದ ಬದುಕು, ದೇಶಕ್ಕಾಗಿ ದುಡಿಯದ ಬದುಕು, ಬದುಕೆ ಎಲ್ಲ ನರಕವದು, ಬದುಕೆ ಎಲ್ಲ ನರಕವದು, ಬದುಕೆ ಎಲ್ಲ ನರಕವದು, ಬದುಕೆ ಎಲ್ಲ ನರಕವದು. ಜೈ ಜೈ ಎಬಿವಿಪಿ, ಜೈ ಜೈ ಎಬಿವಿಪಿ, ಜೈ 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 ಎಬಿವಿಪಿ, ಜೈ 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 ಎಬಿವಿಪಿ, ಜೈ ಜೈ. ಇವತ್ತೆಷ್ಟು ಕಡು ಬಡತನ ಇದೆ. ಇವತ್ತು ನಾವೆಲ್ಲ ಹಳ್ಳಿಯಲ್ಲಿ ಬಂದಿರೋದ್ರಿಂದ ಎಷ್ಟು ಬಡತನ ಇದೆ ಅಂತ ಮಕ್ಕಳಿಗೆ ಹಾಸ್ಟೆಲ್ ಸಿಗಬೇಕು, ಅವರಿಗೆಲ್ಲ ಮೂಲಭೂತ ಸೌಕರ್ಯ ಸಿಗಬೇಕಂತೇಳಿ ಕಳೆದ ಹೋದ ವಾರ ಜಿಲ್ಲಾ ಪಂಚಾಯತ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿದ್ವಿ. ಅಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ನಮಗೆ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ನೀಡಿ ಹಾಸ್ಟೆಲ್ ಪ್ರಕ್ರಿಯೆಯನ್ನು ಕೆಲವೊಂದಿಷ್ಟು ಪ್ರಾರಂಭ ಮಾಡಿದ್ದಾರೆ. ಆದರೂ ಕೂಡ ಇನ್ನಷ್ಟು ಕೆಲವೊಂದಿಷ್ಟು BCMನ ಹಾಸ್ಟೆಲ್ ಅಪ್ಲಿಕೇಶನ್ ತಗೊಳ್ಳುವಂಥ ಸಾಫ್ಟ್ವೇರು ತುಂಬ ಸ್ಲೋ ಆಗಿ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೀವಿ. ಹಾಸ್ಟೆಲ್ ಸಮಸ್ಯೆಗಳೇನಿದೆ ತಕ್ಷಣ ಇಲ್ಲಿರ್ತಕ್ಕಂಥ ಮಂತ್ರಿಗಳು ಸರ್ಕಾರ ಗಮನಕ್ಕೆ ತಂದು ತಕ್ಷಣ ಪರಿಹಾರ ಮಾಡಿಸೋ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕನ್ನಂತ ABP ಮೊದಲೇ ಆಗ್ರಹವನ್ನು ಮಾಡುತ್ತೆ. ಎರಡನೇ ವಿಷಯ ಏನಂತಂದರೆ, ಈಗ ಏಕರೂಪದ ವೇಳಾಪಟ್ಟಿ ಏನಪ್ಪ ಅಂತಂದರೆ, ಏಕರೂಪದ ವೇಳಾಪಟ್ಟಿ ಉದಾಹರಣೆಗೆ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲ ಓದ್ತಾ ಇದ್ದೀವಿ. ನೀವು ಅದೇ ಯೂನಿವರ್ಸಿಟಿಯೆಲ್ಲ ಓದ್ತಾ ಇರೋದು? ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲ ಓದ್ತಾ ಇದ್ದೀವಿ. ಉದಾಹರಣೆಗೆ ಯಾವುದೋ ಧಾರವಾಡದ ಯೂನಿವರ್ಸಿಟಿಯಲ್ಲಿ ನಾನು PG ಮಾಡಬೇಕು, MBA MCA KSET ಎಕ್ಸಾಮ್ ಕೂಡ ಇನ್ನೂ ಆಗಿಲ್ಲ ಅಂತ ಅನ್ಸುತ್ತೆ. ಅಪ್ಲಿಕೇಶನ್ ಅನ್ನು ಕರೆದಿದ್ದಾರೆ, ಬಟ್ ಎಕ್ಸಾಮ್ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಇನ್ನಾಗಿಲ್ಲ.
ಈ KCET ಎಕ್ಸಾಮ್ ಬರಲಾರ್ದೆ ನಾವು ಯಾವುದೇ ಕಾರಣಕ್ಕೂ MBA ಮತ್ತು MCAಗೆ ನಾವು ಅಡ್ಮಿಷನ್ ತಗೊಳಕ್ಕಾಗೋದಿಲ್ಲ. ನಾವು ಉದಾಹರಣೆಗೆ ಮೈಸೂರು, ಧಾರವಾಡ ಯೂನಿವರ್ಸಿಟಿ, ಬಳ್ಳಾರಿ ಯೂನಿವರ್ಸಿಟಿ, ಕಲಬುರಗಿ ಯೂನಿವರ್ಸಿಟಿಯಲ್ಲಿ ನಾವು ಇಲ್ಲಿಂದ ಅಡ್ಮಿಷನ್ ತಗೊಳ್ಬೇಕಂತಂದ್ರೆ ಉದಾಹರಣೆಗೆ ಧಾರವಾಡದ ಯೂನಿವರ್ಸಿಟಿ ಅಡ್ಮಿಷನ್ ಪ್ರೊಸೀಜರ್ ತುಂಬ ಸ್ಪೀಡ್ ಇದೆ. ನಮ್ಮದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪ್ರೊಸೀಜರ್ ತುಂಬ ಸ್ಲೋ ಇದೆ. ನಮ್ಮದು ಅಕಾಡೆಮಿಕ್ ಇಯರು ಕೊನೆಗೆ 17ನೇ ತಾರೀಕು ಎಂಡ್ ಆಗಬೇಕಂತೇಳಿ ನಾನು ನಿನ್ನೆ ದಿವಸ ಒಬ್ಬ ಪ್ರಿನ್ಸಿಪಾಲ್ರನ್ನ ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಸರ್ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಸಿಲೆಬಸ್ಸನ್ನು ಮಾಡೋಕ್ಕಾಗ್ತಾ ಇಲ್ಲ. ಉದಾಹರಣೆಗೆ ಕಳೆದ ಒಂದು ಸೆಮ್ಮು ಏನು ನಡೀತು, 3rd ಸೆಮ್ಮು 8 ತಿಂಗಳ ಕಾಲ ಒಂದು ಸೆಮ್ಮನ್ನು ನಡೆಸಿದ್ದಾರೆ. 4ನೇ ಸೆಮ್ಮನ್ನು ಕೇವಲ 2 ತಿಂಗಳಲ್ಲಿ ಮುಗಿಸಿ ಎಕ್ಸಾಮನ್ನು ಮಾಡಬೇಕನ್ನುವಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ರೂಪವನ್ನು ಈಗಿನ ವಿಶ್ವವಿದ್ಯಾಲಯಗಳು ತರ್ತಾ ಇದೆ. ಅದಕ್ಕೋಸ್ಕರವಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಸರ್. ಈಗ ಹಾಸ್ಟೆಲ್ಗಳ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಬಹಳ ವಿದ್ಯಾರ್ಥಿಗಳಿಗೆ 40% ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ಹಾಸ್ಟೆಲ್ಗಳ ಸಂಖ್ಯೆ ಒಂದು ಹೆಚ್ಚಳ ಮಾಡಬೇಕು ಸರ್. ಕಳೆದ ವರ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಆಗಿಲ್ಲ ಸರ್. ಬಹುತೇಕ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವೂ ಕೂಡ ಬಂದಿಲ್ಲ ಸರ್. ಇನ್ನೊಂದು ವಿಶ್ವವಿದ್ಯಾಲಯಗಳ ಅಕಾಡೆಮಿಕ್ ಕ್ಯಾಲೆಂಡರ್ ಏಕರೂಪ ವೇಳಾಪಟ್ಟಿ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಬರೋದ್ರಿಂದ ಬಹುತೇಕ ನಮ್ಮ ರಾಣಿ ಚೆನ್ನಮ್ಮ ಮತ್ತು ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಭಾಳ ಹಿಂದಿದ್ದೀವಿ ಸರ್. ನಾವು ಧಾರವಾಡ, ಮಂಗಳೂರು, ದಾವಣಗೆರೆ ಈ ರೀತಿ ನೋಡಿಕೊಂಡ್ರೆ ನಾವು 1.5 ತಿಂಗಳು 2 ತಿಂಗಳು ಹಿಂದಿದ್ದೀವಿ ಸರ್. ನಮ್ಗೇನಾಗ್ತಾ ಇದೆ ಸರ್, ಉನ್ನತ ಶಿಕ್ಷಣಕ್ಕೆ ಬೇರೆ ಕಡೆ ಅಡ್ಮಿಷನ್ಗೆ ಹೋಗ್ಬೇಕಂದ್ರೆ ನಮ್ದು ಎಕ್ಸಾಮ್ ಮುಗಿದು ರಿಸಲ್ಟೇ ಬಂದಿರಂಗಿಲ್ಲ ಸರ್. ಅಲ್ಲಿ ಅಡ್ಮಿಷನ್ ಡೇಟ್ ಕ್ಲೋಸ್ ಆಗಿರುತ್ತೆ ಸರ್. ಇದರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಲಾ ಅಡ್ಮಿಷನ್ ಮಾಡೋಕ್ಕಾಗ್ತಾ ಇಲ್ಲ ಸರ್. ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಸೀಟ್ ಸಿಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ಅವ್ರಿಗೆ ಹಾಸ್ಟೆಲ್ಗೂ ಅಪ್ಲಿಕೇಶನ್ ಹಾಕೋಕ್ಕಾಗ್ತಾ ಇಲ್ಲ, ವಿದ್ಯಾರ್ಥಿ ವೇತನವೂ ಬರ್ತಾ ಇಲ್ಲ ಸರ್. ಇದು ಕೋವಿಡ್ನ ನಂತರ ಆಗಿರತಕ್ಕಂಥ. ಅದಕ್ಕೆ ನಾವು ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಸರ್, ಏಕರೂಪ ವೇಳಾಪಟ್ಟಿ ಒಂದು ಮಾಡುವಂಥ ಅವಶ್ಯಕತೆ ಇದೆ ಸರ್. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಬಸ್ಸಿನ ಸಂಖ್ಯೆ ಬಗ್ಗೆ ಶಾಲಾ ಮಕ್ಕಳಿಗೆ ಹೇಗೆ ಅನುಕೂಲ ಆಗ್ತದೆ ಹಂಗೆ ಬಸ್ಗಳನ್ನ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ನಾನು ಹೇಳಿದ್ದೇನೆ. ಮತ್ತೆ ನಾಳೆ ಮುಂದಿನ ಕಡೆಗೆ ನಾನು ರಿವ್ಯೂ ಮಾಡ್ತೀನಿ ಸರ್. ಇದಕ್ಕಿಂತ ಮುಂಚಿತವಾಗಿ ನಾನು ಇದು ಮಾಡಿದ್ದೀವಿ. ಶಾಲಾ ಕೊಠಡಿಗಳಲ್ಲಿ ಇದು ಆಗಿದ್ದಾವೆ. ಆ ಶಾಲಾ ಕೊಠಡಿಗಳು ಕೂಡ ಯಾರಾದರೆ ಜಿಲ್ಲಾಧಿಕಾರಿಗಳು ಅವರೇ ಜವಾಬ್ದಾರಿ ಕೂಸುತ್ತಿದ್ದು ಅದು ರಿಪೇರಿ ಆಗೋದು ಕಟ್ಟಡ ಕೊಟ್ಟಿದ್ದೀವಿ. ಇನ್ನು ವಿಚಾರವಾಗಿ ಹಾಸ್ಟೆಲ್ ಬಗ್ಗೆ ಈಗಾಗಲೇ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. ಅದನ್ನು ಕೂಡ ಮೂವ್ ಮಾಡಿದ್ದೀವಿ. ಬರುವ ದಿವಸದಲ್ಲಿ ಎಲ್ಲ ಹಂತ ಹಂತವಾಗಿ ಹಾಸ್ಟೆಲ್ ಕೂಡ ಮಾಡ್ತೀವಿ ಸರ್. ಏಕರೂಪ ವೇಳಾಪಟ್ಟಿದೊಂದು ಮಾಡಿ ಅದನ್ನು ಮಾತಾಡಿದ್ದೀವಿ. ನಾವು ಉನ್ನತ ಶಿಕ್ಷಣ ಸಚಿವರಿಗೆ ಭೇಟಿಯಾಗಿದ್ದೀವಿ ಸರ್ ಒಂದ್ಸಲ. ಇಲ್ಲಿ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸರ್, ಏಕರೂಪ ವೇಳಾಪಟ್ಟಿ ಆಗಬೇಕು ಅಂತ. ಉನ್ನತ ಶಿಕ್ಷಣ ಇಲಾಖೆಯನ್ನು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಸರ್. ಅದನ್ನು ಸ್ವಲ್ಪ ಅಧಿವೇಶನದಲ್ಲಿ ಸರ್ ದಯವಿಟ್ಟು ನೀಟ್ ಯಾಕೆ ಬಿಟ್ಟಿರ್ತೀವಿ ವಿಷಯ ಸರ್. ನೀಟ್ ವಿಷಯನ ನಾವು ಕೇಂದ್ರ ಸರ್ಕಾರದಂತಲ್ಲಿ ಹೋರಾಟ ಮಾಡಿದ್ವಿ ಸರ್. ನೀಟ್ ವಿಚಾರ ತಗೋಬೇಕಾಗಿತ್ತಲ್ಲ. ನೀಟ್ ಹೋರಾಟ ವಿಚಾರದಲ್ಲ ಇದು. ಹೌದು ಸರ್, ನೀಟ್ ಹೋರಾಟ ಮಾಡಿದ್ವಿ. ABP ಅವ್ರಿಗೆ ಬಿಜೆಪಿ ಗೌರ್ಮೆಂಟ್ ಸಂಬಂಧ ಬರಲ್ವಾ? ನೀಟ್ ಬಗ್ಗೆ ಹೋರಾಟ ಮಾಡಬೇಕು. ಎಲ್ಲಿದೆಮ್ಮ? ದೇಶಾದ್ಯಂತ ಮಾಡಿದ್ವಿ ಸರ್. ನೋಡಿ ನೀಟ್ನಿಂದ ಎಂತ ಹಾವಳಿ ಆಗಿದೆ. ದೇಶಾದ್ಯಂತ ನಡೀತಾ ಇದೆ. ಎಷ್ಟು ಮಂದಿಗೆಲ್ಲ 2ನೇ ಪರೀಕ್ಷೆ ಭ್ರಷ್ಟಾಚಾರ ನಡೀತಾ ಇದೆ. ನಾವು ದೇಶಾದ್ಯಂತ ಹೋರಾಟ ಮಾಡ್ತೀವಿ. ರಾಜ್ಯದಾಗ ಮತ್ತೆ 4 ವರ್ಷ ಏನ್ ಮಾಡಿದ್ದಾರೆ? ನಿನ್ನೆ ನಾವು ಪತ್ರಿಕಾಗೋಷ್ಠಿಲೂ ಕೂಡ ಮಾಡಿ ಹೇಳಿದ್ವಿ ಸರ್. ನೀಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾಗ ಸಿದ್ದರಾಮಯ್ಯ ಕಿವಿ ತೆಗಿರಿ, ಬಾಯಿ ತೆಗಿರಿ ಅಂತ 4 ವರ್ಷ ಸರ್ಕಾರ ಇತ್ತಾರಪ್ಪ ಬಿಜೆಪಿ ಸರ್ಕಾರ. ಸರ್ ಬಿಜೆಪಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸರ್, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹುಬ್ಬಳ್ಳಿಯಲ್ಲಿ ನಾವು ಅವ್ರ ಕಾರಿಗೆ ಮುತ್ತಿಗೆ ಹಾಕಿದ್ವಿ ಸರ್. ಇವೆಲ್ಲ ಸಮಸ್ಯೆ ಇಟ್ಕೊಂಡು 4 ವರ್ಷ ಏನೋ ಕೇಳಾರ್ದೆ ಒಮ್ಮೆ ಕಾಂಗ್ರೆಸ್ ಸರ್ಕಾರ ನೀವು ಅಧಿಕಾರನಾಗಿದ್ದಾಗ ಮಲಗ್ ಬಿಡುದು. ಅರಗ ಜ್ಞಾನೇಂದ್ರ ಅವರು ಸರ್, ಅರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಇದ್ದಾಗ ಅವ್ರ ಮನೆಗೂ ಮುತ್ತಿಗೆ ಹಾಕಿದ್ವಿ ಸರ್. ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು ಸರ್. ABVP ABVP ಹೆಂಗ್ ಆಗ್ಬೇಕಂದ್ರೆ ಎಲ್ಲ ಮಾಡ್ಬೇಕು. ಯಾವುದೇ ಸರ್ಕಾರ ಸರ್ ABVP ಹಂಗೆ ಯಾವಾಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲಾ ಮಕ್ಕಳ ಯಾರದೇ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ದಳ ಇರ್ಲಿ ಆಗ್ಬೇಕು. ಈಗ ನೀಟ್ ನೋಡಿ ದೊಡ್ಡ ಸಮಸ್ಯೆ ಎಲ್ಲ ಆಗ್ಬೇಕಾಗ್ತದೆ. ನಾವು ನೀರಿನ ಬಗ್ಗೆ 4 ವರ್ಷ ಬಿಜೆಪಿ ಸರ್ಕಾರ ಏನಾಯ್ತು ಗೊತ್ತ? ಏನು ಕೆಲಸ ಮಾಡ್ಲಿಲ್ಲ. ಅವಾಗಲೇ ಅಕಾಡೆಮಿಕ್ ಕ್ಯಾಲೆಂಡರ್ ಎಲ್ಲ ಹಾಳಾಗಿತ್ತು ಸರ್. ಅದನ್ನ ಮಾನ್ಯ ಅಶ್ವಥ್ ನಾರಾಯಣ ಅವರು ಉನ್ನತ ಶಿಕ್ಷಣ ಮಿನಿಸ್ಟರ್ ಇದ್ದಾಗಲೂ ನಾವು ಮನವಿ ಕೊಟ್ಟಿದ್ದೀವಿ ಸರ್, ಹೋರಾಟ ಮಾಡಿದ್ದೀವಿ ಸರ್. ಅವ್ರನ್ನ ಹಾಳು ಮಾಡಿದ್ಮೇಲೆ ಈಗ ಬಂದ್ ನಮ್ಗೆ ಹೇಳಿ ಕೇಳಿದ್ರೆ ಹೆಂಗಪ್ಪ ಇದು ಸರ್? ಈಗ ನಿಮ್ಮ ಮೂಲಕ ಏನಾದ್ರು ಸರಿ ಆಗಲಿ ಸರಿ ಮಾಡ್ತೀನಿ. ಇನ್ನು 17ನೇ ತಾರೀಕಿಗೆ ಲಾಸ್ಟ್ ಲ್ಯಾಬ್ ಇದ್ಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ್ರಿ.
ಹೇಗಂತ ನೋಡ್ರಿ 17ನೇ ತಾರೀಕಿಗೆ ಲಾಸ್ಟ್ ವರ್ಕಿಂಗ್ ಡೇಸ್ ಅದ 2 ತಿಂಗಳ 22 ದಿನ ಅಷ್ಟೇ ಟೈಮ್ 5 ಚಾಪ್ಟರ್ ಅದಾವೆ ಸರ್ ಹೆವಿ ಸಿಲೆಬಸ್ ಅದ್ರಿ ಎಲ್ಲಿ ಯಾವ್ದಾಗ ರಾಣಿ ಚೆನ್ನಮ್ಮ ಸರ್ ತಿಂಗಳ 22 ದಿನದಾಗ ಅಷ್ಟೇ ನಾವು ಎಕ್ಸಾಮ್ ಬರೀಬೇಕು ಇನ್ಕ್ಲೂಡಿಂಗ್ ಲ್ಯಾಬ್ ಎಕ್ಸಾಮ್ ಅಲ್ಲ ಸರ್ ಈಗ 17ನೇ ತಾರೀಕಿಗೆ ನಮ್ದು ಲ್ಯಾಬ್ ಎಕ್ಸ್ಟರ್ನಲ್ ಚಾರ್ಜ್ ಒಂದು ಅಕ್ಕಮಹಾದೇವಿ ಸರ್ ಇನ್ನೊಂದು ಅಕ್ಕಮಹಾದೇವಿ ಜೊತೆ ಪ್ರಾಬ್ಲಮ್ ಏನಿದೆ ಸರ್ ಅವ್ರು ಕರೆಕ್ಟ್ ಟೈಮ್ಗೆ ರಿಸಲ್ಟ್ ಬಿಡ್ತಿಲ್ಲ ಸರ್ ಅದು ನಮಗೆ ಸ್ಕಾಲರ್ಶಿಪ್ ಹಾಕೋದು ಪ್ರಾಬ್ಲಮ್ ಇನ್ನು ರಿಸಲ್ಟ್ ಈಗ ನಾವು 4th ಸೆಮ್ ಇದ್ದೀವಿ ಸರ್ ನಮ್ಮ 2nd ಸೆಮ್ ರಿವ್ಯಾಲ್ಯೂಷನ್ ಹಾಕಿದ್ವಿ ಸರ್ ಇನ್ನೂ ಬಿಟ್ಟಿವಿ ಈಗ ಆಲ್ರೆಡಿ ಇನ್ನೊಂದು 5 ದಿನದಲ್ಲಿ ನಾವು 4th ಸೆಮಿಸ್ಟರ್ ಎಕ್ಸಾಮ್ ಫಾರ್ಮ್ ಸರ್ ರಿಸಲ್ಟ್ ಬಿಟ್ಟರು ಈ ರೆಸ್ಪಾನ್ಸಿಬಲ್ ಆಗಿ ರಿಸಲ್ಟ್ ಬಿಡ್ತಾರೆ ಸರ್ ಸುಮ್ಮನೆ ಅಬ್ಸೆಂಟ್ ಅಂತ ಹಾಕಿ ಒಂದ್ಸಲ ಫೇಲ್ ಬರುತ್ತೆ ಸರ್, ಮತ್ತೆ ಇನ್ನೊಂದ್ಸಲ ಬಿಟ್ರೆ ಅದೇ ನೋಡಿದ್ರೆ ಪಾಸ್ ಆಗಿರುತ್ತೆ. ಅಥವಾ ಹಿಂಗೆ ರಿಸಲ್ಟ್ ಅಲ್ಲಿ ಕೂಡ ಗೊಂದಲ ಇದೆ ಸರ್. ಅಕ್ಕಮಹಾದೇವಿ ಇದೆ ಸರ್, ಅದು ಭಾಳ ಇದೆ. ಫೋಟೋ ಕಾಪಿ ತರಿಸಿದ್ರಿ ಕರೆಕ್ಟ್ ಐತೈತಿ ಇವಾಗ ತೋರಿಸಿದ ಮಾತು ಫೇಲ್ ಅಂತ ಆ್ಯಂಡ್ ಸರ್ NEP ಯಾವ ಬುಕ್ಸ್ ಪ್ರಿಂಟ್ ಮಾಡಿದ್ದಾರೆ ಸರ್ ಈಗ ಎಕ್ಸಾಂಪಲ್ ಒಂದಿದೆ ಸರ್, ಫೋಟೋ ಕಾಪಿಯಲ್ಲಿ 34 ಇದೆ ಒಂದು ಬಟ್ USMS ಫೇಲ್ ಅಂತ ಆಲ್ರೆಡಿ ನಾವು ಭೇಟಿ ಆಗಿದ್ದೀವಿ. DC ಅವ್ರ ಜೊತೆ ಮಾತಾಡ್ತೀವಿ ಸರ್. ಮಾನ್ಯ ಸಚಿವರು ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಪರವಾಗಿದ್ದೀವಿ, ವಿದ್ಯಾರ್ಥಿಗಳು ಪರವಾಗಿದ್ದೀವಿ. ಅಂದರೆ ಪಾರ್ಟಿ ಪಂಗಡ ಇರ್ತದೆ, ಅಪ್ಲಿಕೇಶನ್ ಇರ್ತವೆ, ನಮ್ಮಲ್ಲಿ NSU ಇರ್ತದೆ, ನಮ್ಮ ಇರ್ತದೆ. ಮತ್ತು ನಿಮ್ಮ ಹೋರಾಟ ನಿರಂತರ ಇರುತ್ತೆ. NSU ಅವ್ರದವರು ಕಾಂಗ್ರೆಸ್ ಸರ್ಕಾರ ಮುಖಂಡರು BJP ಸರ್ಕಾರ ಇರ್ತದೆ, ಅವರು ಮಾಡ್ಬಾರ್ದು. ನೀವು ಕೋಟಿಗೆ ಮಾಡ್ಬೋದು. ಈಗ ನೀಟ್ ದೊಡ್ಡ ಸಮಸ್ಯೆ ಅದು. ಅವ್ರಿಗೆಲ್ಲ ನೀಟು ಇಂಥ ಸಮಸ್ಯೆ ಇದ್ದಾಗ ನಾವು ಏನಪ್ಪ ನಮ್ಮ ಪಕ್ಷದ ಅಫಿಲೇಷನ್ ಅದ, ನಾವು ನೀಟ್ ಬಗ್ಗೆ ಹೋರಾಟ ಮಾಡ್ಬೋದು. ಮೋಸ್ಟ್ ಸೀರಿಯಸ್ ಅತ್ಯಂತ ದೊಡ್ಡ ಸಮಸ್ಯೆ ಅಂತ ಕ್ರೆಡಿಬಿಲಿಟಿ ಬಂದ ಸಮಸ್ಯೆ ಇದೆ ಸರ್. ಸಮಸ್ಯೆ ಇದೆ, ತಕ್ಷಣ ಸ್ಪಂದಿಸಿದ್ದೆ. NTI ವಿರುದ್ಧ ಅದರ ಆಫೀಸಿಗೆ ಮುತ್ತಿಗೆ ಹೋರಾಟ ಮಾಡಿದ್ವಿ ಸರ್. ಹಂಗ ಸೀಟ್ ತಗೊಂಡಿದೆ ಕಾಂಗ್ರೆಸ್ ಸರ್ಕಾರ. ವೀರಪ್ಪ ಮೊಯ್ಲಿ ಕೇಂದ್ರ ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿ ಜೀವನದಾಗ ಸೀಟ್ ತಗೊಂಡ್ರು. ಮತ್ತೆ ಸರ್ ಆಗಲೇ ಅಕ್ಕ ಹೇಳಿದ್ರು ಸರ್ ಲ್ಯಾಬ್ 17 ಸ್ಟಾರ್ಟ್ ಆಗ್ತದೆ ಸರ್ ಹೆವಿ ಸಿಲೆಬಸ್ ಇದೆ. ಸೊ ಇನ್ನೊಂದ್ಸತಿ ನೀವು ಆರ್ಡರ್ ಮಾಡಿ ಸರ್ ವೆದರ್ ದೇ ಶುಡ್ ಸಿಲೆಬಸ್ನ ರೆಡಿ ಮಾಡಬೇಕು. ನಮಗೆ ಎಕ್ಸಾಮ್ ಟೈಮ್ ಕೊಡಬೇಕು ಸರ್. ಅವ್ರು ಇದಕ್ಕೆ ರೀಸನ್ ಅಂದ್ರೆ ಸರ್, ಈಗ ಇವ್ರು ಹಿಂದಿದ್ದಾರೆ ಸರ್, ಅಕ್ಕಮಹಾದೇವಿ ಮತ್ತು ರಾಣಿ ಚೆನ್ನಮ್ಮ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹೈಯರ್ ಎಜುಕೇಶನ್ ಇಂದ ಪ್ರೆಸರ್ ಇದೆ ಸರ್, ಏಕರೂಪ ವೇಳಾಪಟ್ಟಿ ಮಾಡಬೇಕು ಅಂತ. ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಸಿಲೆಬಸ್ ರಿಡ್ಯೂಸ್ ಮಾಡಿ ಎಕ್ಸಾಮಿನೇಷನ್ ಮಾಡ್ಬೇಕು ಸರ್. ಅಷ್ಟೇ ಸಿಲೆಬಸ್ ಇಟ್ಟು ಹುಡುಗರಿಗೆ ಕಡಿಮೆ ಟೈಮ್ ಕೊಟ್ಟು ಎಕ್ಸಾಮ್ ಮಾಡಕ್ಕೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಕೊಡ್ರಿ, ನಾವು ಹೈಯರ್ ಎಜುಕೇಶನ್ ಮೀಟಿಂಗ್ನಾಗ ಮಾಡ್ಕೊಡ್ತೀನಿ. ಮಾಡ್ಕೊಡ್ರಿ, ಕರೆಕ್ಟಾಗಿ ಒಂದು ಮೆಮೊರಂ ಮಾಡ್ಕೊಡ್ರಿ. ಸರಿ ಸರ್. ಅಟೆಂಡ್ ಮಾಡಿ. ಸರಿ ಸರ್. ಅಟೆಂಡ್ ಮಾಡ್ಬೇಕು. ಅಲ್ಲಿ ಈಗಾಗಲೇ ಬಂದಿದ್ದವರು ಮತ್ತೆ ನೆಕ್ಸ್ಟ್ ಗಡಿಗೆದಾಗ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬರ್ತಾ ಇದೆ. ಅಟೆಂಡ್ ಮಾಡ್ತೀವಿ. 15ನೇ ತಾರೀಕು ಸೆಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮಿನಿಸ್ಟರ್ಸ್ ಅಲ್ಲೇ ಇರ್ತಾರೆ. ಮಾಡೋಣ ಸರ್. ನಿಮ್ಮ ವಿದ್ಯಾರ್ಥಿಗಳು ಶಾಲೆದಾಗ ನಮ್ದೇನು ತೊಂದರೆ ಆಗಿತ್ತು ಸರ್. ಸರಿ ಓಕೆ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು.